ನಾನೇ ನಿನ್ನನ್ನು ಬಲವಂತವಾಗೆಲ್ಲ ಕಳಿಸಿದ್ನಲ್ಲಮ್ಮ. ನನ್ನಿಂದ ನೀನು ಇಷ್ಟೊಂದು ಮಾತು ಕೇಳು ಹಾಗಾಗೋಯ್ತಲ್ಲಮ್ಮ. ಮೊದಲನೇ ಸಲ ನಿನ್ನನ್ನು ಕೇಳದೆ ಮದುವೆ ಮಾಡಿದೆ, ನಿನ್ನ ಜೀವನ ಹಾಳಾಯ್ತು. ಎರಡನೇ ಸಲ ನಾನೇ ನಿನ್ನನ್ನು ವಿಕ್ರಾಂತ್ ಜೊತೆ ಮದುವೆಗೆ ಒಪ್ಪಿಸಿದ್ದು. ಪಾಪ ನೀನು ಒಂಟಿಯಾಗೇ ಇರ್ತೀನಿ ಅಂತಿದ್ದೆ. ನಾನು ನಿನಗೆ ಒಳ್ಳೇದು ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಮತ್ತೆ ನಾನು ನಿನಗೆ ಕೆಟ್ಟದ್ದೇ ಮಾಡಿಬಿಟ್ನಲ್ಲ ಮಗಳೇ. ಆ ಹೆಂಗ್ಸನ್ ಬಾಯಲ್ಲಿ ಬಂದಿದ್ದು ಒಂದೊಂದು ಮಾತು, ಶಿವ ಶಿವ, ಅಯ್ಯೋ ದೇವ್ರೆ, ನೆನ್ಸ್ಕೊಂಡ್ರೆ ಈಗಲೂ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗ್ತದೆ. ಆ ಹೆಂಗಸ್ಗೆ 4 ಬಾರಿಸ್ದೆ ಹಾಗೆ ಬಂದ್ಬಿಟ್ಟಲ್ಲ ಅಂತ ಕೋಪ ಬರ್ತಾ ಇದೆ. ಪಾಪ ಪಲ್ಲವಿ ಜೀವನದಲ್ಲಿ ಯಾವ ಸುಖನೂ ಕಾಡಲಿಲ್ಲ, ಯಾವ ಗಂಡಸರು ಸಹವಾಸನೂ ಮಾಡಲಿಲ್ಲ. ಯಾರ್ದೋ ಬಾರನ ಅವಳೆದೆ ಮೇಲೆ ಹಾಕ್ಕೊಂಡು ಎಲ್ಲರ ಹತ್ರನೂ ಕೇಳಬಾರ ಮಾತು ಕೇಳ್ಬಿಟ್ಲು. ಈಗ ಅವಳನ್ನ ಸೊಸೆಯಾಗಿ ಬಾಳಿಸ್ಬೇಕಾದ ಮನೆಯವರು ಅವಳನ್ನ ಬಾಯಿಗೆ ಬಂದಾಗ ಅಂದ್ಬಿಟ್ರು. ಯಾವ ತಪ್ಪಿಗೆ ದೇವ್ರೆ ಆ ಹುಡುಗಿಗೆ ಇಷ್ಟೊಂದು ನೋವು ಕೊಡ್ತಾ ಇದ್ಯಾ? ಇರಲಿ ಖುಷಿಯಾಗಿರು, ಕಾಡಲಿ ನೆನಪು ನಿನಗೂ ಚೂರು, ಉಳಿಸಿರುವೆ ಹೃದಯಕ್ಕೆ ಕಂಪನಿಯ ಸ್ಮರಣಿಗೆ. ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ, ಹೇಳಿ ಹೋಗು ಕಾರಣ. ಏನು ನಂಬಕ್ಕಾಗ್ತಿಲ್ಲ, ಪಲ್ಲವಿಯರು ನಿಜವಾಗ್ಲೂ ಪ್ರೀತಿಸಿದ್ ನನ್ನನ್ನ. ಹೀಗೆಲ್ಲ ನಡ್ಕೋತಾ ಇರೋದು ನಿಜವಾಗ್ಲೂ ನೀವೇನಾ ಪಲ್ಲವಿಯವರೇ? ಅಮ್ಮ ನೋಡಿದ್ರೆ ಏನೇನೋ ಹೇಳ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಆ ತ್ರಿವಿಕ್ರಮ್ನ ನಿಮ್ಮ ಮನೇಲೇ ಇರಿಸ್ಕೊಂಡಿದ್ದೀರಾ? ಅಂದ್ರೆ ನಿಜವಾಗ್ಲೂ ನಿಮ್ಗೆ ಅವನ ಮೇಲೆ ಆಗ್ತಿಲ್ಲ ಪಲ್ಲವಿಯವರೇ. ನಿಜವಾಗ್ಲೂ ವಿಷಯನ ನನ್ನ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನೀವ್ ಹೀಗೆ ಮಾಡಬಾರ್ದಿತ್ತು. ನೀವು ನಿಜವಾಗ್ಲೂ ನನಗೆ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು.